ಓಂ ನಾನು ಸೋಮನಾಥ್. ಇವತ್ತು ಒಂದು ವಿಶಿಷ್ಟ ವಿಷಯವನ್ನು ಕುರಿತು ಚರ್ಚಿಸೋಣ. ಅದು ಅವಶ್ಯ ಆಗಿದೆ ಕೂಡ. ಇತ್ತೀಚೆಗೆ ಅಮೇರಿಕ ದೇಶವು ವ್ಯವಹರಿಸುತ್ತಿರುವ ರೀತಿಯನ್ನು ನೋಡಿದರೆ ಈ ಅಂತಾರಾಷ್ಟ್ರೀಯ ಕಾನೂನಿನ ಬಗ್ಗೆ ಸ್ವಲ್ಪ ಮಟ್ಟಿನ ತಿಳುವಳಿಕೆ ಮತ್ತು ಚರ್ಚೆ ಅವಶ್ಯ ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ. ಆದ್ದರಿಂದಲೇ ಇವತ್ತಿನ ವಿಷಯ ಅಂತಾರಾಷ್ಟ್ರೀಯ ಕಾನೂನು. ಅದರ ಅಂತರ್ಗತ ಇಡೀ ಜಗತ್ತಿನ ಎಲ್ಲ ದೇಶಗಳು ಕೂಡಿ ರಚಿಸಿಕೊಂಡಿರುವಂತಹ ಸಂಘ ಸಂಯುಕ್ತ ರಾಷ್ಟ್ರಗಳ ಸಂಘ, ಲೀಗ್ ಆಫ್ ಯುನೈಟೆಡ್ ನೇಷನ್ಸ್. ಇದಕ್ಕೆ ಶಾರ್ಟ್ನಾಗ UN ಅಂತಲೂ ಹೇಳ್ತಾರೆ. ಅಂತಾರಾಷ್ಟ್ರೀಯ ಕಾನೂನು ಸಂಯುಕ್ತ ರಾಷ್ಟ್ರಗಳ ಸಂಘ, ಇದರಿಂದ ಏನಾದರೂ ಉಪಯೋಗ ಆಗಿದೆಯಾ? ಇದೊಂದು ಬಿಳಿಯ ಆಣೆ ಅನ್ನಿಸುವುದಿಲ್ಲವೇ? ಸಂಯುಕ್ತ ರಾಷ್ಟ್ರಗಳ ಸಂಘ ಯಾತಕ್ಕೆ ಸ್ಥಾಪಿಸಲ್ಪಟ್ಟಿತು ಅಂದರೆ, ರಾಷ್ಟ್ರಗಳ ಮಧ್ಯೆ ಶಾಂತಿ ಮತ್ತು ಸುರಕ್ಷತೆ, ಮಿತ್ರತ್ವದ ಭಾವನೆ, ಸಹಕಾರ ಭಾವನೆ, ಮಾನವ ಹಕ್ಕುಗಳನ್ನು ಕಾಯ್ದುಕೊಳ್ಳುವುದಕ್ಕಾಗಿ. ಇದು ಎರಡನೇ ವಿಶ್ವ ಯುದ್ಧ ಆದ ನಂತರ ಸ್ಥಾಪನೆ ಆಯಿತು. ಆವಾಗ ಇದರದ್ದು ಅವಶ್ಯಕತೆ ಅವಾಗಿನವ್ರಿಗೆ ಕಂಡು ಬಂತು. ಈ ಸಂಯುಕ್ತ ರಾಷ್ಟ್ರಗಳ ಸಂಘ ತನ್ನ ಕೆಲಸವನ್ನು ಮಾಡಲಿಕ್ಕೆ, ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಕೆಲವು ತನ್ನ ಅಧೀನ ಅಂಗಸಂಸ್ಥೆಗಳನ್ನು ಸಹ ಹೊಂದಿದೆ. ಅವ್ಯಾವಪ್ಪ? ಒಂದನೇದ್ದು ಜನರಲ್ ಅಸೆಂಬ್ಲಿ. ಜನರಲ್ ಅಸೆಂಬ್ಲಿ ಅಂತಂದ್ರೆ ನಾವು ಅದನ್ನು ಪಾರ್ಲಿಮೆಂಟಿಗೆ ಹೋಲಿಸ್ಬೋದು. ರಾಷ್ಟ್ರಗಳು ತಮ್ಮ ತಮ್ಮ ಪ್ರತಿನಿಧಿಗಳು ಭಾಗವಹಿಸುವಂತಹ ಒಂದು ಸಭೆ. ಎರಡನೇದ್ದು ಸೆಕ್ಯೂರಿಟಿ ಕೌನ್ಸಿಲ್ಲು. ಮೂರನೇದ್ದು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಸೆಕ್ರೆಟೇರಿಯೇಟ್, ಟ್ರಸ್ಟಿಶಿಪ್ ಕೌನ್ಸಿಲ್. ಈ ಥರನಾಗಿ ಒಟ್ಟು 6 ಅಂಗಸಂಸ್ಥೆಗಳನ್ನು ಮುಖ್ಯವಾಗಿ ಈ ಸಂಯುಕ್ತ ರಾಷ್ಟ್ರಗಳ ಸಂಘ ರಚಿಸಿಕೊಂಡಿದೆ. ಇವೆಲ್ಲವುಗಳನ್ನು ಒಳಗೊಂಡಂತೆ ಅದು ಕಾರ್ಯವನ್ನು ನಿರ್ವಹಿಸುತ್ತೆ. ಅದರ ಕಾರ್ಯದ ಪರಿಣಾಮ ನಮಗೆ ಪರಿಣಾಮಕಾರಿಯಾಗಿ ಇನ್ನೂವರೆಗೆ ಕಂಡು ಬಂದಿಲ್ಲ. ಅದು ನಮ್ಮ ಬೆಳವಣಿಗೆಗೆ ಅಡ್ಡಗಾಲು ಹಾಕುತ್ತಿದೆಯೇನೋ ಅನ್ನುವಂತೆ ಆಗಾಗ ಭಾಸ ಆಗುತ್ತೆ. ಯಾವಾಗ ಪರದೇಶೀಯರು ನಮ್ಮ ದೇಶದಲ್ಲಿ ಅಕ್ರಮವಾಗಿ ಒಳನುಸುಳಿ ನಮ್ಮ ದೇಶದ ನಾಗರಿಕರಿಗೆ ಮುಳುವು ಆಗುವಷ್ಟರ ಮಟ್ಟಿಗೆ ನಡೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಅವರ ಮೇಲೆ ನಾವು ಕ್ರಮ ಕೈಗೊಂಡಾಗ ಈ ಸಂಯುಕ್ತ ರಾಷ್ಟ್ರಗಳ ಸಂಘ ಅನ್ನುವಂಥ ಸಂಸ್ಥೆ ನಮ್ಮ ಭಾರತದ ಮೇಲೆ ಮಾನವ ಹಕ್ಕುಗಳನ್ನು ನೀವು ಉಲ್ಲಂಘಿಸ್ತಾ ಇದ್ದೀರಿ, ಅಂತಾರಾಷ್ಟ್ರೀಯ ಕಾನೂನುಗಳನ್ನು ನೀವು ಉಲ್ಲಂಘಿಸ್ತಾ ಇದ್ದೀರಿ ಅಂತ ಹೇಳಿ ಈ ಸಂಯುಕ್ತ ರಾಷ್ಟ್ರಗಳ ಸಂಘವನ್ನು ಯಾವುದಾದ್ರೂ ಒಂದು ದೇಶ ಸೇರಿಕೊಳ್ಳದೆ ಇದ್ದರೆ, ಅಂದ್ರೆ ಈ ಯುನೈಟೆಡ್ ನೇಷನ್ಸ್ನ ಮೆಂಬರ್ ಆಗದೇ ಇದ್ದರೆ ಏನಾಗುತ್ತೆ? ಏನೂ ಆಗೋದಿಲ್ಲ. ಇತ್ತೀಚೆಗೆ ಒಂದು ಮಾತನ್ನು ಹೇಳಲಾಗುತ್ತೆ, ಆಗದೇ ಇದ್ದರೆ ಚಲೋ ಅಂತೇಳಿ. ಉದಾಹರಣೆಗೆ ಸ್ವಿಟ್ಜರ್ಲ್ಯಾಂಡ್ ಅನ್ನೋ ದೇಶ ಈ ಯುನೈಟೆಡ್ ನೇಷನ್ಸ್ನ ಮೆಂಬರ್ ಆಗಿಯೇ ಇಲ್ಲ ಇನ್ನೂವರೆಗೂ. ಈ ಯುನೈಟೆಡ್ ನೇಷನ್ಸ್ನ ರಚಿಸಿಕೊಂಡಿದ್ದು ದೇಶಗಳೆಲ್ಲ ಸೇರಿ ರಚಿಸಿಕೊಂಡವು. ಯಾಕೆ ರಚಿಸಿಕೊಂಡವು? ಒಂದನೇದ್ದು ಶಾಂತಿ ಮತ್ತು ಸುರಕ್ಷತೆ ಈ ಮೆಂಬರ್ ನೇಷನ್ಸ್ಗೆ ಸಿಕ್ಕಿದೆಯಾ? ವೆನೆಜುವೆಲಾ ಅನ್ನೋ ದೇಶದ ಕತೆ ನಿಮಗೆ ಗೊತ್ತೇ? ವೆನೆಜುವೆಲಾ ಅನ್ನೋ ದೇಶ ಸೌತ್ ಅಮೇರಿಕಾದ ಉತ್ತರ ಭಾಗದಲ್ಲಿದೆ. ಅದರ ಅಧ್ಯಕ್ಷನನ್ನ ಅಮೇರಿಕಾ ದೇಶವು ಇದ್ದಕ್ಕಿದ್ದಂತೆ ಹೊತ್ತುಕೊಂಡು ಹೋಯಿತು. ವೆನೆಜುವೆಲಾ ಸಂಯುಕ್ತ ರಾಷ್ಟ್ರ ಸಂಘದ ಸದಸ್ಯ ದೇಶ. ಅದರ ಶಾಂತಿ ಮತ್ತು ಸುರಕ್ಷತೆಗೆ ಧಕ್ಕೆ ಅಂತೂ ಆಯಿತು. ಅದರ ಮೇಲೆ ಈ
ಸಂಯುಕ್ತ ರಾಷ್ಟ್ರಗಳ ಸಂಘ ಏನು ಕ್ರಮ ಕೈಕೊಂತು? ಏನು ಕೈಗೊಳ್ಳಿಲ್ಲ. ಅದು ಅಮೇರಿಕ ಮೇಲೆ ಕ್ರಮ ಕೈಗೊಳ್ಬೇಕಾಗಿತ್ತು. ಅದು ಆದಮೇಲೆ ಮಿತ್ರತ್ವಕ್ಕೆ ಯಾವುದೇ ಅರ್ಥ ಉಳಿಲಿಲ್ಲ. ರಾಷ್ಟ್ರಗಳ ನಡುವಿನ ಮಿತ್ರತ್ವ, ಸಂಘದ ಸದಸ್ಯ ಇರಲಿ ಇರದೇ ಇರಲಿ, ಮಿತ್ರತ್ವ ಕಾಯ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಸದಸ್ಯ ಇರಲೇಬೇಕು ಅಂತಿದ್ದ. ಸಹಕಾರವನ್ನು ಹೊಂದಲಿಕ್ಕೂ ಸಹ ಈ ಸಂಘದ ಸದಸ್ಯ ಇರಲೇಬೇಕು ಅಂತೇನಿಲ್ಲ. ಆಮೇಲೆ ಮಾನವ ಹಕ್ಕುಗಳು, ದೇಶ ತನ್ನ ದೇಶದ ಕಾನೂನಿನಂತೆ, ತನ್ನ ದೇಶದ ನಾಗರಿಕರ ಬಯಕೆಯಂತೆ, ತನ್ನ ದೇಶದ ನಾಗರಿಕರ ಹಕ್ಕನ್ನು ಕಾಪಾಡಲಿಕ್ಕೆ ಯಾವಾಗಲೂ ಬದ್ಧವಾಗಿರೇ ಇರುತ್ತೆ. ಅಂದಮೇಲೆ ಈ ಸಂಯುಕ್ತ ರಾಷ್ಟ್ರಗಳ ಸಂಘಕ್ಕೆ ಮೆಂಬರ್ ಆಗಬೇಕು ಅನ್ನುವಂಥ ಅವಶ್ಯಕತೆ ಎಲ್ಲಿದೆ? ಈ 4 ವಿಷಯಗಳನ್ನು ನೀನು ಮೆಂಬರ್ ಇರದೇ ಇದ್ರೂ ಸಾಧಿಸಬಹುದು. ಅಂದಮೇಲೆ ಮೆಂಬರ್ ಯಾಕಾಗಬೇಕು? ಇತ್ತೀಚೆಗೆ ಈ ಪ್ರಶ್ನೆಯನ್ನು ದೇಶಗಳು ತಮ್ಮಲ್ಲೇ ಕೇಳಿಕೊಳ್ಳುತ್ತಿವೆ. ಈ ಅಂತಾರಾಷ್ಟ್ರೀಯ ಕಾನೂನು ಸಂಕ್ಷಿಪ್ತದಲ್ಲಿ ಇವತ್ತಿನ ವಾತಾವರಣದಲ್ಲಿ ಹೇಗೆ ನಡೆಯುತ್ತಿದೆ ಅಂದರೆ, ಜಿಸ್ಕಾ ಲಾಠಿ ಉಸ್ಕಾ ಬೈಸ್, ಅಂದರೆ ಲಾಠಿ ಯಾವನ ಕೈಯಲ್ಲಿ ಇದೆಯೋ ಅವನದೇ ಎಮ್ಮೆ. ಈ ಥರ ಈ ಅಂತಾರಾಷ್ಟ್ರೀಯ ಕಾನೂನು ನಡೀತಾ ಇದೆ. 2 ದೇಶಗಳು ತಮ್ಮ ಅವಶ್ಯಕತೆಯನ್ನು ಅನುಸರಿಸಿ ಮಿತ್ರಗಳಾಗಿ ಅಥವಾ ಶತ್ರುಗಳಾಗಿ ಮುಂದುವರಿಯುತ್ತವೆ, ಯುದ್ಧವನ್ನು ಮಾಡುತ್ತವೆ. ನಿನ್ನೆ ಯುದ್ಧ ಮಾಡಿದವರು ಇವತ್ತು ಮಿತ್ರರಾಗುತ್ತಾರೆ. ಒಂದಕ್ಕಿಂತ ಹೆಚ್ಚು ದೇಶಗಳು ತಮ್ಮ ಸಮಾನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಒಟ್ಟಾಗಿ ಮತ್ತೊಂದು ಪ್ರತ್ಯೇಕ ಸಂಘವನ್ನು ಏರ್ಪಡಿಸಿಕೊಳ್ಳುತ್ತವೆ. ಉದಾಹರಣೆಗೆ ನ್ಯಾಟೋ, G7, G20, ಹಿಂಗೆ ಇವು ಬೇರೆ ಬೇರೆ ಗ್ರೂಪ್ಸ್ ಆಫ್ ನೇಷನ್ಸ್. ಇದು 20 ದೇಶಗಳ ಒಕ್ಕೂಟ, ಇದು 7 ದೇಶಗಳ ಒಕ್ಕೂಟ, ಇದು ಕೆಲವು ದೇಶಗಳ ಒಕ್ಕೂಟ. ಹಿಂಗೆ ಯುನೈಟೆಡ್ ನೇಷನ್ಸ್ನ ಹೊರತಾಗಿಯೂ ಸಹ ಈ ಕೆಲ ಸಂಘಟನೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಅಂದ ಮೇಲೆ ಈ ಸಂಯುಕ್ತ ರಾಷ್ಟ್ರಗಳ ಸಂಘ ಯಾಕೆ ಬೇಕು? ಮತ್ತು ಅದೇ ಪ್ರಶ್ನೆ. ಈ ಸಂಯುಕ್ತ ರಾಷ್ಟ್ರಗಳ ಸಂಘದ ಸದಸ್ಯನಿದ್ದು ಅಮೇರಿಕ ಅನ್ನೋ ದೇಶ ಇವತ್ತು ಹೇಗೆ ವರ್ತಿಸುತ್ತಿದೆ? ಅಲ್ಲಿಯ ಒಬ್ಬ ಅಧ್ಯಕ್ಷನ ವಿಶೇಷತೆಗೆ ಇವತ್ತು ಅದು ಬೆಲೆಯನ್ನು ತೆರಬೇಕಾಗಿದೆ. ಇವತ್ತು ಆ ದೇಶದ ಮುಖಂಡ ತನ್ನ ದೇಶವನ್ನು ಹಾಳು ಮಾಡಬೇಕೆಂದೇ ನಡೆದುಕೊಳ್ಳುತ್ತಿದ್ದಾನ? ಇಲ್ಲ, ಅವನು ತನ್ನ ದೇಶದ ಒಳಿತಿಗಾಗಿಯೇ ನಡೆದುಕೊಳ್ಳುತ್ತಿದ್ದಾನೆ ಅವನ ಪ್ರಕಾರ. ಪರಿಣಾಮ ಅವನು ಅಂದುಕೊಂಡಂತೆ ಆಗುತ್ತಿಲ್ಲ, ಪರಿಣಾಮ ಸಿಗುತ್ತಿಲ್ಲ. ಅಂದರೆ ಅವನು ತಾನಂದುಕೊಂಡಷ್ಟು ಶಾಣೆ ಅಲ್ಲ, ಬುದ್ಧಿವಂತನಲ್ಲ. ಅವನಿಗೆ ಮೀರಿದ ಬುದ್ಧಿವಂತರು ಆಚೆ ಇದ್ದಾರೆ ಅನ್ನುವುದನ್ನು ಆತ ಮರೆತಂತೆ ವರ್ತಿಸುತ್ತಿದ್ದಾನೆ. ಉದಾಹರಣೆಗೆ, ಆತ ಭಾರತದ ಮೇಲೆ 50% ಟ್ಯಾಕ್ಸ್ ಹಾಕಿದ. ಅಂದ್ರೆ ಅರ್ಥ ಏನು? ನಮ್ಮ ದೇಶದ ವಸ್ತುಗಳು ಅಮೇರಿಕಾ ದೇಶವನ್ನು ಪ್ರವೇಶಿಸಬೇಕು ಅಂದ್ರೆ 50% ಹೆಚ್ಚಿಗೆ ಸುಂಕವನ್ನು ತೆರಬೇಕು. ಓಕೆ, ನಾವು 50% ಹೆಚ್ಚಿಗೆ ಸುಂಕ ತೆರೋಣ. 100 ರೂಪಾಯಿ ವಸ್ತುನ 150 ರೂಪಾಯಿಗೆ ಅಲ್ಲಿ ಕೊಟ್ಟಂಗ. ಅದನ್ನು ಖರೀದಿಸೋರು ಯಾರು? ಅಮೇರಿಕಾ ದೇಶದ ಪ್ರಜೆ. ಆತ ಮೊದಲು 100 ರೂಪಾಯಿಗೆ ಖರೀದಿಸ್ತಿದ್ದ, ಇವತ್ತು 150 ರೂಪಾಯಿಗೆ ಖರೀದಿಸ್ತಾನೆ. ಅವನಿಗೆ ಅವಶ್ಯಕತೆ ಇದ್ದರೆ ಬಹುಶಃ ಮೊದಲಿನ ಮಾರಾಟ ಎಷ್ಟು ಆಗ್ತಿತ್ತೋ ಅದಕ್ಕಿಂತ ಇವತ್ತು ಕಡಿಮೆ ಮಾರಾಟ ಆಗಬಹುದು. ಆದರೆ ಬೆಲೆ ಆ ಖರೀದಿಸುವವನಿಗೆ ಖಂಡಿತವಾಗಿಯೂ ಹೆಚ್ಚಿಗೆಯೇ ಇರುತ್ತೆ. ಮೊದಲು 100 ರೂಪಾಯಿ ಸಿಗ್ತಾ ಇದ್ದದ್ದು ಇವತ್ತು 150 ರೂಪಾಯಿಗೆ ಆತನಿಗೆ ಸಿಗುತ್ತೆ. ಅದನ್ನು ತೆರಬೇಕಾದವನು ಅಮೇರಿಕಾದ ಪ್ರಜೆ, ಭಾರತದ ಪ್ರಜೆ ಅಲ್ಲ. ಇದನ್ನು ಮುಂಚೆಯೇ ಕಂಡುಕೊಂಡು ಭಾರತ ದೇಶದ ಮುಖಂಡ ಬೇರೆ ಬೇರೆ ದೇಶಗಳನ್ನು ಸುತ್ತಿ
ಬೇರೆ ಬೇರೆ ಮಾರ್ಕೆಟ್ಗಳನ್ನು ಹೊಂದಾಣಿಕೆ ಮಾಡಿಕೊಂಡು ತನ್ನ ದೇಶದ ವಸ್ತುಗಳನ್ನು ಆ ಇತರ ಹೊಸ ದೇಶಗಳ ಜೊತೆಗೆ ಮಾರಿಕೊಳ್ಳುತ್ತಿದ್ದಾರೆ. ಅಂದರೆ ಅಮೇರಿಕ ದೇಶವು ಹೆಚ್ಚಿಗೆ ತೆರಿಗೆ ವಿಧಿಸುವುದರಿಂದ ನಮ್ಮ ಮಾರಾಟದಲ್ಲಿ ಆಗಬಹುದಾದಂಥ ಕಡಿಮೆ ವ್ಯಾಪಾರವನ್ನು ಇತರ ದೇಶಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಮಗೆ ನುಕ್ಸಾನ ಆಗದಂತೆ ಮುಂಜಾಗ್ರತೆಯಿಂದಲೇ ನೋಡಿಕೊಂಡು ನಮ್ಮ ದೇಶದ ಮುಖಂಡರು ವರ್ತಿಸುತ್ತಿದ್ದಾರೆ. ಹೀಗಾಗಿಯೇ ನಮ್ಮ ದೇಶದ ಜನರಿಗೆ ಈ ಅಮೇರಿಕ ದೇಶದ ಟರಿಫ್ನ ಬಿಸಿ ತಟ್ಟಲೇ ಇಲ್ಲ. ಬಿಸಿ ಏಕೆ ತಟ್ಟಲಿಲ್ಲ? ನಮ್ಮ ಮುಖಂಡರು ಜಾಣರಿದ್ದಾರೆ. ಆದ್ದರಿಂದ ಮೊನ್ನೆ ಜನವರಿ 27ಕ್ಕೆ ನಮ್ಮ ದೇಶದ ಮುಖಂಡರೊಡನೆ ಯುರೋಪ್ ದೇಶದ ಮುಖಂಡರು ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಫ್ರೀ ಟ್ರೇಡ್ ಅಗ್ರಿಮೆಂಟ್, FTA. ಇದರದ ಅರ್ಥ ಏನಪ್ಪ? ನಾವು ಇದರ ಅಂತರ್ಗತ ಬರುವಂತಹ ವಸ್ತುಗಳನ್ನು ಅತ್ತಾಗಿನ ದೇಶದಾಗ ಮಾರಾಟ ಮಾಡಿದ್ರೆ ಅದರ ಮೇಲೆ 0 ಟ್ಯಾಕ್ಸ್. ಆಮೇಲೆ ಅವರು ನಮ್ಮ ದೇಶದೊಳಗೆ ಮಾರಾಟ ಮಾಡಿದ್ರೆ ಅದರ ಮೇಲೂ 0 ಟ್ಯಾಕ್ಸ್. ಹಿಂಗೆ 0 ಟ್ಯಾಕ್ಸ್ ಇರೋದ್ರಿಂದ ಏನಾಗ್ತದೆ? ಮಾರಾಟ ಮಾಡುವಂಥ ವ್ಯಕ್ತಿಗೆ ಫ್ರೀಡಮ್ ಸಿಕ್ಬಿಡ್ತದೆ. ಟ್ಯಾಕ್ಸ್ ಬಗ್ಗೆ ವಿಚಾರ ಮಾಡೋದು ಗೊತ್ತಿಲ್ಲ. ಬೇಕಾ ತಗೋ, ಬೇಡ ಬಿಟ್ಬಿಡು. ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿ ಬೇಕಾಗಿದ್ರು ತಗೊಳ್ಳೋದನ್ನ ಬಿಡೋದು, ಬೇಡ ಇದ್ರೂ ಟ್ಯಾಕ್ಸ್ ಕಮ್ಮಿ ಐತೆ ಅಂತ ತಗೊಳ್ಳೋದು ಏನಿದೆ ಇಲ್ಲ. ಟ್ಯಾಕ್ಸ್ ನಿನ್ನ ವ್ಯಾಪಾರದ ಮಧ್ಯೆ ಬರೋದನ್ನೇ ಇಲ್ಲ. ಫ್ರೀ ಟ್ರೇಡ್ ಅಗ್ರಿಮೆಂಟ್ನಿಂದ ವ್ಯಾಪಾರದಲ್ಲಿ ಆರೋಗ್ಯ ಹೆಚ್ಚಾಗುತ್ತೆ. ಈಗ ಭಾರತ ಮತ್ತು ಯುರೋಪ್ನ ಮಧ್ಯೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದ ಮೇಲೆ ಅಮೇರಿಕಾಗೆ ಪಶ್ಚಾತ್ತಾಪವಾಗಿದೆ. ಅಮೇರಿಕ ಈ ಭಾರತದ ಮೇಲೆ ಟ್ಯಾಕ್ಸ್ ಹಾಕ್ತಲ್ಲ, ಅವಾಗ ಯುರೋಪಿನ ಮೇಲೂ ಟ್ಯಾಕ್ಸ್ ಹಾಕ್ತು. ಹೀಗಾಗಿ ಯುರೋಪ ಭಾರತ ಸಮೀಪ ಬಂದ್ವು. ಈ ಟ್ಯಾಕ್ಸ್ ಹಾಕೋಕ್ಕಿಂತ ಮುಂಚೆ ಭಾರತ ಸುಮಾರು ವರ್ಷಗಳಿಂದ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಲಾಗಿ ಯುರೋಪ್ದೊಂದಿಗೆ ಮಾತುಕತೆ ನಡೆಸಿದೆ. ಆದರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಅನಿವಾರ್ಯ ಆಯಿತು. ಅವ್ರಿಗೂ ಅನಿವಾರ್ಯ ಆಯಿತು, ನಮಗೂ ಅನಿವಾರ್ಯ ಆಯಿತು. ಹೀಗಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟು ಆಗಿಬಿಡ್ತು. ಇದರಿಂದ ನುಕ್ಸಾನ ಯಾರಿಗೆ ಆಯಿತು? ಅಮೇರಿಕಾದವ್ರಿಗೆ ಆಯಿತು. ನಮ್ಮ ದೇಶದ ಮುಖಂಡರು ಇಲ್ಲೇ ಇನ್ನೊಂದು ಶಾಣಿತನ ಮಾಡಕತ್ತಾರ. ಇವರು ಡಿ-ಡಾಲರೈಸೇಷನ್ಗೆ ಮಹತ್ವ ಕೊಡ್ಲಿಕ್ಕತ್ತಾರ. ಅಂದ್ರೆ ವ್ಯಾಪಾರ ಮಾಡ್ಬೇಕಾರೆ ನಿಮ್ಮ ಕರೆನ್ಸಿ ಇಂದ ನಿಮಗೆ ಬೇಕಾದ ವಸ್ತು ನೀವು ನಮ್ಮಿಂದ ತಗೊಳ್ರಿ, ನಮಗೆ ಬೇಕಾದ ವಸ್ತುಗಳನ್ನು ನಾವು ರೂಪಾಯಿ ಕೊಟ್ಟು ಕೊಂಡ್ಕೊತೀವಿ. ಈ ಥರ ನಮ್ಮ ಕರೆನ್ಸಿ ಒಳಗೆ ನಾವು ವ್ಯಾಪಾರ ಮಾಡೋನು. ಖಾಲಿ ಪುಕ್ಕಟ ಡಾಲರ್ನೊಳಗೆ ಯಾಕೆ ವ್ಯಾಪಾರ ಮಾಡೋದು ಅಂಥೇಳಿ ಒಂದು ಮಾತುಕತೆಯನ್ನು ಮಾಡ್ತಾ ಇವೆ. ಡಾಲರ್ನೊಳಗೆ ವ್ಯಾಪಾರ ಮಾಡೋದ್ರಿಂದ ಏನು ನುಕ್ಸಾನಿ? ಏನಂದ್ರೆ ವಿನಾಕಾರಣ ಅದಕ್ಕೆ ಒಂದು ಮಾರ್ಕೆಟನ್ನು ಸೃಷ್ಟಿ ಮಾಡಿದಂಗೆ. ಖಾಲಿ ಪುಕ್ಕಟ ಅದರದ್ದು ಒಂದು ಬೇಡಿಕೆ ಹೆಚ್ಚಿಗೆ ಮಾಡಿದಂಗೆ. ಬೇಡಿಕೆ ಹೆಚ್ಚಿಗೆ ಮಾಡಿದ್ರೆ ಏನಾಗ್ತೈತಿ? ರೇಟ್ ಹೆಚ್ಚಿಗೆ ಆಗ್ತೈತಿ. ಡಾಲರ್ದ ರೇಟ್ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಖಾಲಿ ಪುಕ್ಕಟ ಅದೇನು ಕೆಲಸ ಮಾಡೋದನ್ನೇ ಇಲ್ಲ. ಅದಕ್ಕೆ ನಾವು ನಮ್ಮ ಕರೆನ್ಸಿ ಒಳಗೆ, ನೀವು ನಿಮ್ಮ ಕರೆನ್ಸಿ ಒಳಗೆ ವ್ಯವಹರಿಸ್ರಿ. ನಮ್ಮ ಮಧ್ಯೆ ಡಾಲರ್ ಬೇಡ ಅಂಥೇಳಿನೂ ಮಾತುಕತೆ ಆಗ್ಲಿಕ್ಕತ್ತಾವ ಇತ್ತಿತ್ಲಾಗ. ಹೀಗಾಗಿ ಅಮೇರಿಕಾನ ಎಲ್ಲರೂ ಹೊರಗಿಡ್ಲಿಕ್ಕತ್ತಾರ. ಈಗ ಅಮೇರಿಕಾಕ್ಕೆ ಲಾಸ್ ಆಗ್ಲಿಕ್ಕತ್ತದ. ಅಮೇರಿಕಾದೊಳಗೆ ಸುಮಾರು 8 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅದ. ಅದರೊಳಗೆ ಒಂದಂತೂ ದಿವಾಳಿತನ ಘೋಷಿಸ್ಕೊಂಡು ಬಿಟ್ಟದ. ಯಾಕಪ್ಪ ಅದು? JP ಮಾರ್ಗನ್ ಚೇಸ್ ಆ್ಯಂಡ್ ಕಂಪ್ನಿ. ಈಗ ಅದು ತಮ್ಮ ಇನ್ವೆಸ್ಟರ್ಸ್ಗೆ ರೊಕ್ಕ ಕೊಡಲಿಕ್ಕೆ ಒದ್ದಾಡ್ಲಿಕ್ಕತ್ತದ. ಹಿಂಗೆ ಬ್ಯಾಂಕ್ ಆಫ್ ಅಮೇರಿಕಾ, ಸಿಟಿ ಬ್ಯಾಂಕ್, ವೆಲ್ಸ್ ಫಾರ್ಗೋ, US ಬ್ಯಾಂಕ್, PNC ಫೈನಾನ್ಷಿಯಲ್ ಸರ್ವಿಸಸ್, ಟ್ರೂಯಿಸ್ಟ್ ಫೈನಾನ್ಷಿಯಲ್, ಮೋರ್ಗನ್ ಸ್ಟ್ಯಾನ್ಲೆ, ಹಿಂಗೆ ಕೆಲವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಈಗಾಗಲೇ ಲಾಸ್ನೊಳಗೆ ಹೊಂಟಾವು. ಒಂದೊಂದು ಮಾತನ್ನ ಹೇಳ್ಬೇಕಂದ್ರೆ ಅಮೇರಿಕಾ ಸ್ವಲ್ಪ ಆಗಿ ತನ್ನ ಪ್ರಖ್ಯಾತಿಯನ್ನು ಕಳೆದುಕೊಳ್ತಾ ಇದೆ. ಅದು ಬಡವಾಗ್ತಾ ಇದೆ.
ಅದ್ರ ಮೇಲೆ ಸಾಲ ಎಷ್ಟೈತೆ ಗೊತ್ತೈತ್ರಿ? 38 ಟ್ರಿಲಿಯನ್. 1 ಟ್ರಿಲಿಯನ್ ಅಂದ್ರೆ 1000 ಬಿಲಿಯನ್. 1 ಬಿಲಿಯನ್ ಅಂದ್ರೆ 1000 ಮಿಲಿಯನ್. ವಿಚಾರ ಮಾಡಿಸಿ, ಇಷ್ಟೊಂದು ಸಾಲವನ್ನು ಹೊಂದಿದಂತಹ ಅಮೇರಿಕ ಎಷ್ಟೊಂದು ಮೆರಿಲಿಕ್ಕತ್ತದ. ಈಗ ಒದ್ದಾಡ್ಲಿಕ್ಕತ್ತದ. ತನ್ನ ಸಂಕಟವನ್ನು ಯಾರೊಂದಿಗೂ ಹಂಚಿಕೊಳ್ಳಲಾರದ ಸ್ಥಿತಿಯಲ್ಲಿ ಇವತ್ತು ಅಮೇರಿಕ ಇದೆ. ಒಂದು ದೇಶದ ಅವನತಿಯನ್ನು ನಾವು ಇವತ್ತ ನೋಡ್ತಾ ಇದ್ದೇವೆ. ಒಬ್ಬ ಮುಖಂಡನ ಆಡಳಿತದಿಂದಾಗಿ, ಆಡಳಿತದ ವೈಖರಿಯಿಂದಾಗಿ ಈ ವರ್ಷ ಬಹುಶಃ ನಾವು ಅದರ ಅವನತಿಯನ್ನು ನೋಡುತ್ತಲೇ ಹೋಗುತ್ತೇವೆ. ಈ ಅಮೇರಿಕಾದ ಬ್ಲ್ಯಾಕ್ ರಾಕ್ ಕಂಪ್ನಿ ಅಂಥೇಳಿ ಒಂದು ಕಂಪ್ನಿ, ಅದು ಗೌರ್ಮೆಂಟ್ನೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತದೆ. ಗೌರ್ಮೆಂಟ್ನೊಳಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತಂದ್ರೆ ಗೌರ್ಮೆಂಟ್ನೊಳಗೆ ಭರವಸೆ ಐತಿ ಅಂತ ಅರ್ಥ. ಹಂಗೆ ಸುಮಾರು 2 ಟ್ರಿಲಿಯನ್ ಹಣನ ಹೊರಗೆ ತಕ್ಕೊಂತು. ಇತ್ತೀಚೆಗೆ 2 ಟ್ರಿಲಿಯನ್ ಇತ್ತೀಚೆಗೆ ತಾನು ಇನ್ವೆಸ್ಟ್ ಮಾಡಿದ ಹಣವನ್ನು ಹೊರಗೆ ತಗೊಂತು. ಎಲ್ಲಿಂದ? ಗೌರ್ಮೆಂಟ್ ಸೆಕ್ಯೂರಿಟಿಯಿಂದ ಹೊರಗೆ ತಗೊಂತು. ಯಾಕೆ ತಗೊಂತು? ಅದಕ್ಕೆ ಭರವಸೆ ಹೊಂಟದ ಸರ್ಕಾರದ ಮೇಲೆ, ಅದಕ್ಕೆ ಹೊರಗೆ ತಗೊಂತು. ಮತ್ತು ಅಮೇರಿಕ ಇತರೆ ದೇಶಗಳ ತನಗೆ ಯಾರ ಮೇಲೆ ಅಧಿಕಾರ ಇದೆಯೋ ಅಂಥ ದೇಶಗಳ ಮೇಲೆ ಒತ್ತಡ ತಂದು ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳ್ಳಿಕ್ಕತ್ತದ. ಉದಾಹರಣೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾ, ಅವೆರಡಕ್ಕೂ ರಿಕ್ವೆಸ್ಟ್ ಮಾಡಿಕೊಂಡು, ಶಬ್ದ ರಿಕ್ವೆಸ್ಟ್ ಆದರೆ ನಿಜವಾಗಿ ಅದರ ಡೈರೆಕ್ಷನ್ನೇ ರಿಕ್ವೆಸ್ಟ್ ಮಾಡಿಕೊಂಡು, ಸೌದಿ ಅರೇಬಿಯಾ 1 ಟ್ರಿಲಿಯನ್ನು, ಯುನೈಟೆಡ್ ಅರಬ್ ಎಮಿರೇಟ್ಸ್ 1 ಟ್ರಿಲಿಯನ್ನು, ಒಟ್ಟು 2 ಟ್ರಿಲಿಯನ್ ಡಾಲರ್ಸ್ಗಳನ್ನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂತು. ಆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕೂಡಲೇ ಈ ಬ್ಲ್ಯಾಕ್ ರಾಕ್ ಕಂಪ್ನಿ ಐತಲ್ಲ, ಆ 2 ಟ್ರಿಲಿಯನ್ ಡಾಲರ್ಸನ್ನು ಹೊರಗೆ ತೊಗೊಂಡ್ಬಿಡ್ತು. ಮತ್ತು ಭಾರತ ಮತ್ತು ಚೈನಾ ಏನು ಬೇಕಿರ್ತಾವೆ, ತಮ್ಮ ಕಡೆ ಇದ್ದಂಥ ಅಮೇರಿಕಾದ ಬಾಂಡ್ ಏನದಾವಲ್ಲ ಅವನ್ನ ಮಾರ್ಲಿಕ್ಕತ್ತಾವ ಹಗರ್ಕ. ಎಲ್ಲೇ? ಮಾರ್ಕೆಟ್ನಾಗ. ಇಲ್ಲಿ ತನಕ ಡಾಲರ್ ಕೂಡಿಟ್ಕೊಂತಿದ್ವು ಇವೆಲ್ಲ ದೇಶ. ಈಗ ಆ ಡಾಲರನ್ನು ಹೊರಗೆ ದಬ್ಲಿಕ್ಕತ್ತಾವ. ಏನು ಕೂಡಿ ಹಾಕೊಳ್ಳಿಕ್ಕತ್ತಾವು? ಬಂಗಾರ ಕೂಡಿ ಹಾಕೊಳ್ಳಿಕ್ಕತ್ತಾವ. ಅದಕ್ಕೆ ಬಂಗಾರ ರೇಟ ತದ್ವಾ ಏರ್ಲಿಕ್ಕತ್ತದ. ಬಂಗಾರ, ಬೆಳ್ಳಿ. ಈ ಭಾರತನ ನೋಡಿ ಉಳಿದ ದೇಶಗಳೂ ಡಾಲರನ್ನು ಹೊರಗೆ ಹಾಕ್ಲಿಕ್ಕೆ ಶುರು ಮಾಡ್ಯಾವು, ಬಂಗಾರ ಖರೀದಿ ಮಾಡ್ಲಿಕ್ಕೆ ಶುರು ಮಾಡ್ಯಾವು. ಹಿಂಗೆ ಒಂದು ದೇಶದ ಮುಖಂಡನ ಅತಿ ಬುದ್ಧಿವಂತಿಕೆಯಿಂದಾಗಿ ಒಂದು ದೇಶ ಹೇಗೆ ಅವನತಿಯನ್ನು ಹೊಂದುತ್ತದೆ ಅನ್ನುವುದನ್ನು ನಾವು ಇವತ್ತು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇವೆ. ಮತ್ತು ಒಂದು ದೇಶದ ಬುದ್ಧಿಮತ್ತೆಯಿಂದಾಗಿ ಅದೇ ದೇಶ ಹೇಗೆ ಉನ್ನತಿಯನ್ನು ಹೊಂದುತ್ತೆ ಅನ್ನುವುದನ್ನೂ ಸಹ ನಾವು ನೋಡುತ್ತಿದ್ದೇವೆ. ಉನ್ನತಿಯನ್ನು ಹೊಂದುತ್ತಿರುವಂತಹ ಆ ದೇಶವೇ ಭಾರತ. ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಇಡೀ ಜಗತ್ತಿನಲ್ಲಿ ಇವತ್ತು ಉನ್ನತಿಯನ್ನು ಹೊಂದ್ತಾ ಇರೋ ದೇಶಗಳಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಇಷ್ಟೊಂದು ಜನಸಂಖ್ಯೆಯ ಮಧ್ಯೆ, ಇಷ್ಟೊಂದು ವೈರುಧ್ಯಗಳ ಮಧ್ಯೆ ಉನ್ನತಿಯನ್ನು ಸಾಧಿಸ್ತಾ ಇರೋದು ಅಸಾಧಾರಣ ಬುದ್ಧಿವಂತ ಮುಖಂಡನಿಗೆ ಮಾತ್ರ ಸಾಧ್ಯ. ಅದನ್ನೆಲ್ಲ ನೋಡ್ತಾ ಇರುವಂತಹ ನಾವೆಲ್ಲರೂ ಪುಣ್ಯವಂತರುಗಳೇ. ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಮಂಗಳವನ್ನು ಹಾಡ್ತೇನೆ. ಓಂ.